ಇವತ್ತು ಅಡೆ ದೋಸೆ ಮಾಡೋಣ. ನಾನು ಈ ಥರ ಮಾಡೋದು, ನಾನು ಮಾಡೋ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 4 ಥರ ಬೇಳೆ ತಗೊಂಡಿದ್ದೀನಿ. ಮೊದಲು ಅಕ್ಕಿ ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ಹಾಕ್ತಿದ್ದೀನಿ. ಈಗ ಇದಕ್ಕೆ ಮುಕ್ಕಾಲು ಬೌಲಷ್ಟು ಹೆಸರುಬೇಳೆ, ಮುಕ್ಕಾಲು ಬೌಲಷ್ಟು ಈ ಸೇಮ್ ಈ ಮೆಜರ್ಮೆಂಟ್ ಎಲ್ಲದೂ. ತೊಗರಿಬೇಳೆ 3 ಸೇಮ್ ಇದೆ. ಇದರ ಅರ್ಧದಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ. ಜೀರಿಗೆ ಯಾಕೆ ಅಂದರೆ ಇದು ಬೇಳೆಗಳಲ್ವಾ, ಒಂಥರ ಆ್ಯಸಿಡಿಟಿ ಆಗುತ್ತೆ ಅಂತ, ಅದಕ್ಕೆ ಇದನ್ನೆಲ್ಲ. ಇದು ರೇಷನ್ ಅಕ್ಕಿ. ನಾನೀಗ ತೊಳ್ಕೊಂಡು ಜೀರಿಗೆ ಸ್ವಲ್ಪ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಎದೆ ಉರಿ ಅಂತಾರೆ ಅಂತ ಇವೆರಡು ಸಪ್ರೇಟ್ ನೆನೆಸಿಡ್ತೀನಿ. ಇದೆಲ್ಲ ಒಟ್ಟಿಗೆ ನೆನೆಸಿಡ್ತೀನಿ. ಅಕ್ಕಿ ಒಂದು 3-4 ಸಲ ತೊಳೆದು ಇವೆಲ್ಲ ಒಟ್ಟಿಗೆ ನೆನೆಸ್ತೀನಿ. ಇವಾಗ ನೆನೆಸಿಡೋಣ. ನೆನೆಸಿ ಒಂದು 4 ಅವರ್ ಆದರೂ ನೆನಿಬೇಕದು. ಆಮೇಲೆ ರುಬ್ಬೋಣ. ಆ ಬೇಳೆ ಎಲ್ಲ ನೆನೆಸಿದ್ವಲ್ಲ, ರಾತ್ರಿನೇ ರುಬ್ಬಿಟ್ಟೆ. ಅದು ಫರ್ಮೆಂಟೇಷನ್ ಆಗಬೇಕು. ತಕ್ಷಣವೂ ಮಾಡ್ಬೋದು, ಆದರೆ ಫರ್ಮೆಂಟೇಷನ್ ಆದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಜೀರಿಗೆ ಸೇರಿಸಿ ರುಬ್ಬಿದ್ದೀನಿ. ಅದು ನೆನೆಸಿದ್ವಲ್ಲ, ಅದು ರುಬ್ಬಿ ಹಂಗೆ ಇಟ್ಟಿದ್ದೆ ನಾನು. ಹುಳಿ ಬಂದುಬಿಡುತ್ತೆ, ಜಾಸ್ತಿ ಕಾಳು ಹಾಕಿರೋದಲ್ವ, ಬೇಳೆಕಾಳಿಂದ ಹುಳಿ ಬರುತ್ತೆ. ಅದಕ್ಕೀಗ ಈಗ ದೋಸೆ ಮಾಡೋಣ. ಇದಕ್ಕೊಂದು ಚಟ್ನಿ ಮಾಡೋಣ. ಈಗ ಇದು ಹುರಿದಿರೋ ಉದ್ದಿನಬೇಳೆ 2 ಸ್ಪೂನು, ಸ್ವಲ್ಪ ತೆಂಗಿನಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 3 ತಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಒಂಚೂರು ಶುಂಠಿ. ಹೀಗೆ ಅಡೆ ದೋಸೆಗೆ ಏನಂದರೆ ಶುಂಠಿ ಎಲ್ಲ ಹಾಕ್ತಾರೆ, ಈರುಳ್ಳಿ ಶುಂಠಿ. ನಾನು ಹಾಕಿಲ್ಲ. ಈ ಶುಂಠಿ ಒಂಚೂರು ಹಾಕೋಣ ಚಟ್ನಿಗೆ. ಮತ್ತು ಸ್ವಲ್ಪ ಇಂಗು ರುಬ್ಬುವಾಗ ಹಾಕೋಣ. ಇದೆಲ್ಲ ಸೇರಿಸಿ ರುಬ್ಬಾಗ ಒಗ್ಗರಣೆಗೆ ಬೇಕಾದ್ರೂ ಹಿಂಗೆ ಹಾಕ್ಬೋದು, ಆಯಿತು. ರುಬ್ಬಕ್ಕೂ ಹಾಕ್ಬೋದು. ರುಬ್ಬಕ್ಕಾದ್ರೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅಂತ ಅಷ್ಟೇ. ಸ್ವಲ್ಪ ಕರಿಬೇವು ತೊಳೆದು ಬಾಣಲೆಯಲ್ಲಿ ಹಾಕಿ ಇಟ್ಬಿಡ್ತೀನಿ, ಆವಾಗ ಡ್ರೈ ಆಗುತ್ತೆ ಅದು. ಈಗ ದೋಸೆ ಮಾಡೋಣ. ಮೊದಲನೇ ದೋಸೆಗೆ ಕೆಳಗಡೆ ಎಣ್ಣೆ ಹಾಕಬೇಕು. ನಾನು ಹಂಗೆ ಮಾಡ್ತೀನಿ. ಆಮೇಲೆ ಮೇಲ್ಗಡೆ ಹಾಕಬೇಕು. ಒಂದು ಸ್ವಲ್ಪ ಅಡೆ ದೋಸೆಗೆ ಚೆನ್ನಾಗಿ ಎಣ್ಣೆ ತುಪ್ಪ ಬಿದ್ದರೆ ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು 2 ಸೈಡು ಬೆಂದಷ್ಟು ಚೆನ್ನಾಗೇ ಇರುತ್ತೆ. ಚೆನ್ನಾಗಿ ಬೇಯಬೇಕು. ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಬೋದು. ಉದ್ದಿನಬೇಳೆ ಹಾಕಿದ್ದೀವಲ್ಲ, ಅದರಿಂದ ತೀಡೋಕ್ಕೆ ಚೆನ್ನಾಗಾಗತ್ತೆ. ಅಡೆ ದೋಸೆ ಜೊತೆ ಕೆಂಪು ಚಟ್ನಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ. ಕಲರ್ ಅದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಹಂಗೆ ಕಲರ್ ಬಂದಿರೋದು. ಹಾಗೆಯೇ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಚಟ್ನಿಗೂ ಅಡೆ ದೋಸೆಗೂ. ಹಾಗೆಯೇ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು. ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.